ಈ ಕಡೆ ಸಾರಿಗೆ ಫ್ರೀಯಾಗಿ ಕೊಡುತ್ತೆ, ಮಹಿಳೆಯರಿಗೆ ದರ ಏರಿಕೆ ಮಾಡುತ್ತೆ. ಏನು ಸರ್ ಇದು ಈ ರೀತಿ ಆದರೆ? ನಾವು ಸರ್ಕಾರ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಟ್ಯಾಕ್ಸ್. ಪ್ರತಿಯೊಂದು ಸರ್ಕಾರಕ್ಕೂ ಟ್ಯಾಕ್ಸ್ ಮಾಡೋ ಸಾಧ್ಯತೆಗಳಿದೆ. ಜನರಿಂದ ತೆರಿಗೆ ಹಣ ತೊಗೊಂಡು ಅದನ್ನು ಒಳ್ಳೆಯದಕ್ಕೆ ಬಳಸೋಕ್ಕೆ ಅದು ಸರ್ಕಾರದ ಕರ್ತವ್ಯನೂ ಹೌದು. ಆದರೆ ಯಾವುದರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಭಾಳ ಮುಖ್ಯ ಆಗುತ್ತೆ. ನಮಗೆ ಇವತ್ತು 15% ಬಸ್ ಫೇರ್ನ ಹೆಚ್ಚಳ ಮಾಡೋದು ಅದು ಜನ ವಿರೋಧಿ ಟ್ಯಾಕ್ಸು. ನಂದಿನಿ ಹಾಲ್ ಮೇಲೆ ಹೆಚ್ಚಳ ಮಾಡೋದು ಅದು ನನಗೆ ಜನಪರ ಅಲ್ಲ, ಜನ ವಿರೋಧಿ. ಅಥವಾ ನಮಗೆ ಮೆಟ್ರೋನ ಜಾಸ್ತಿ ಮಾಡೋದು ಅಥವಾ GST ಮಾಡೋದು ಅಥವಾ ಒಂದು ಸರ್ಕಾರ ಈ ಕ್ಯಾರಮಲೈಸ್ ಪಾಪ್ಕಾರ್ನ್ ಮೇಲೆ 18% ಟ್ಯಾಕ್ಸ್ ಹಾಕೋದು, ಈ ರೀತಿ ಟ್ಯಾಕ್ಸಿಂದ ಅದು ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುತ್ತೆ. ಅದನ್ನು ನಾವು ಒಪ್ಪಕ್ಕಾಗಲ್ಲ. ಯಾವ ಥರ ತೆರಿಗೆ ಹಾಕಬೇಕು ಅಂದರೆ 1% ಶ್ರೀಮಂತರ ಹತ್ರ 40-50% ಆಸ್ತಿ ಇದೆ. ಅವರ ಒಂದು ಐಷಾರಾಮಿ ಗಾಡಿಗಳ ಮೇಲೆ, ಅವರ ಒಂದು ಬೇರೆ ಬೇರೆ ಥರ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ಗಳಾಗಿರ್ಬೋದು, ಈ ಥರ ಒಂದು ಟ್ಯಾಕ್ಸ್ಗಳು ಹಾಕಿ ಶ್ರೀಮಂತರಿಂದ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು ಅಂತ ಟ್ಯಾಕ್ಸ್ ಹಾಕಿ ಜನರಿಗೆ ವಿತರಣೆ ಮಾಡಬೇಕು. ಸೊ ಅದನ್ನು ಪ್ರೋ ಪೀಪಲ್ ತೆರಿಗೆ ಹಾಕಬೇಕು. ನಮಗೇನು ದುರಂತ ಅಂದರೆ ಯಾರು ನಮಗೆ ಇವತ್ತಿನ ದಿನ ವಿಪರ್ಯಾಸನೂ ಕೂಡ ಯಾರ ಮೇಲೆ ಟ್ಯಾಕ್ಸ್ ಹಾಕಬೇಕು ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕೊಳ್ಳಲ್ಲ. ಶ್ರೀಮಂತರೇ ಆಳ್ತಾ ಇದೆ ಈ ವ್ಯವಸ್ಥೆಯಲ್ಲಿ. ಸೊ ನಮಗೆ ಶ್ರೀಮಂತರ ಮೇಲೆ ತೆರಿಗೆ ಹಾಕಬೇಕು, ಜನಸಾಮಾನ್ಯರಿಗೆ ಜಾಸ್ತಿ ಕೊಟ್ಟು ಒಂದು ವಿತರಣೆ ಮಾಡಿ ಒಂದು ಸಮಾಜ ಆರ್ಥಿಕ ಸಮಾನತೆ ತರೋದು ಭಾಳ ಮುಖ್ಯ ಆಗುತ್ತೆ. ಸರ್ಕಾರ ಒಂದು ಕಡೆ ಫ್ರೀಯಾಗಿ ಕೊಡುತ್ತೆ, ಈ ಕಡೆ ಪರ್ ಯೂನಿಟ್, ಈ ಕಡೆ ಸಾರಿಗೆ ಫ್ರೀಯಾಗಿ ಕೊಡುತ್ತೆ, ಮಹಿಳೆಯರಿಗೆ ದರ ಏರಿಕೆ ಮಾಡುತ್ತೆ. ಏನು ಸರ್ ಇದು ಈ ರೀತಿ ಆದರೆ? ನಾವು ಸರ್ಕಾರ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಟ್ಯಾಕ್ಸ್. ಪ್ರತಿಯೊಂದು ಸರ್ಕಾರಕ್ಕೂ ಟ್ಯಾಕ್ಸ್ ಮಾಡೋ ಸಾಧ್ಯತೆಗಳಿದೆ. ಜನರಿಂದ ತೆರಿಗೆ ಹಣ ತೊಗೊಂಡು ಅದನ್ನು ಒಳ್ಳೆಯದಕ್ಕೆ ಬಳಸೋಕ್ಕೆ ಅದು ಸರ್ಕಾರದ ಕರ್ತವ್ಯನೂ ಹೌದು. ಆದರೆ ಯಾವುದರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಭಾಳ ಮುಖ್ಯ ಆಗುತ್ತೆ. ನಮಗೆ ಇವತ್ತು 15% ಬಸ್ ಫೇರ್ನ ಹೆಚ್ಚಳ ಮಾಡೋದು ಅದು ಜನ ವಿರೋಧಿ ಟ್ಯಾಕ್ಸು. ನಂದಿನಿ ಹಾಲ್ ಮೇಲೆ ಹೆಚ್ಚಳ ಮಾಡೋದು ಅದು ನನಗೆ ಜನಪರ ಅಲ್ಲ, ಜನ ವಿರೋಧಿ. ಅಥವಾ ನಮಗೆ ಮೆಟ್ರೋನ ಜಾಸ್ತಿ ಮಾಡೋದು ಅಥವಾ GST ಮಾಡೋದು ಅಥವಾ ಒಂದು ಸರ್ಕಾರ ಈ ಕ್ಯಾರಮಲೈಸ್ ಪಾಪ್ಕಾರ್ನ್ ಮೇಲೆ 18% ಟ್ಯಾಕ್ಸ್ ಹಾಕೋದು, ಈ ರೀತಿ ಟ್ಯಾಕ್ಸಿಂದ ಅದು ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುತ್ತೆ. ಅದನ್ನು ನಾವು ಒಪ್ಪಕ್ಕಾಗಲ್ಲ. ಯಾವ ಥರ ತೆರಿಗೆ ಹಾಕಬೇಕು ಅಂದರೆ 1% ಶ್ರೀಮಂತರ ಹತ್ರ 40-50% ಆಸ್ತಿ ಇದೆ. ಅವರ ಒಂದು ಐಷಾರಾಮಿ ಗಾಡಿಗಳ ಮೇಲೆ, ಅವರ ಒಂದು ಬೇರೆ ಬೇರೆ ಥರ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ಗಳಾಗಿರ್ಬೋದು, ಈ ಥರ ಒಂದು ಟ್ಯಾಕ್ಸ್ಗಳು ಹಾಕಿ ಶ್ರೀಮಂತರಿಂದ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು ಅಂತ ಟ್ಯಾಕ್ಸ್ ಹಾಕಿ ಜನರಿಗೆ ವಿತರಣೆ ಮಾಡಬೇಕು. ಸೊ ಅದನ್ನು ಪ್ರೋ ಪೀಪಲ್ ತೆರಿಗೆ ಹಾಕಬೇಕು. ನಮಗೇನು ದುರಂತ ಅಂದರೆ ಯಾರು ನಮಗೆ ಇವತ್ತಿನ ದಿನ ವಿಪರ್ಯಾಸನೂ ಕೂಡ ಯಾರ ಮೇಲೆ ಟ್ಯಾಕ್ಸ್ ಹಾಕಬೇಕು ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕೊಳ್ಳಲ್ಲ. ಶ್ರೀಮಂತರೇ ಆಳ್ತಾ ಇದೆ ಈ ವ್ಯವಸ್ಥೆಯಲ್ಲಿ. ಸೊ ನಮಗೆ ಶ್ರೀಮಂತರ ಮೇಲೆ ತೆರಿಗೆ ಹಾಕಬೇಕು, ಜನಸಾಮಾನ್ಯರಿಗೆ ಜಾಸ್ತಿ ಕೊಟ್ಟು ಒಂದು ವಿತರಣೆ ಮಾಡಿ ಒಂದು ಸಮಾಜ ಆರ್ಥಿಕ ಸಮಾನತೆ ತರೋದು ಭಾಳ ಮುಖ್ಯ ಆಗುತ್ತೆ. ಈ ಕಡೆ ಸಾರಿಗೆ ಫ್ರೀಯಾಗಿ ಕೊಡುತ್ತೆ, ಮಹಿಳೆಯರಿಗೆ ದರ ಏರಿಕೆ ಮಾಡುತ್ತೆ. ಏನು ಸರ್ ಇದು ಈ ರೀತಿ ಆದರೆ? ನಾವು ಸರ್ಕಾರ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಟ್ಯಾಕ್ಸ್. ಪ್ರತಿಯೊಂದು ಸರ್ಕಾರಕ್ಕೂ ಟ್ಯಾಕ್ಸ್ ಮಾಡೋ ಸಾಧ್ಯತೆಗಳಿದೆ. ಜನರಿಂದ ತೆರಿಗೆ ಹಣ ತೊಗೊಂಡು ಅದನ್ನು ಒಳ್ಳೆಯದಕ್ಕೆ ಬಳಸೋಕ್ಕೆ ಅದು ಸರ್ಕಾರದ ಕರ್ತವ್ಯನೂ ಹೌದು. ಆದರೆ ಯಾವುದರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಭಾಳ ಮುಖ್ಯ ಆಗುತ್ತೆ. ನಮಗೆ ಇವತ್ತು 15% ಬಸ್ ಫೇರ್ನ ಹೆಚ್ಚಳ ಮಾಡೋದು ಅದು ಜನ ವಿರೋಧಿ ಟ್ಯಾಕ್ಸು. ನಂದಿನಿ ಹಾಲ್ ಮೇಲೆ ಹೆಚ್ಚಳ ಮಾಡೋದು ಅದು ನನಗೆ ಜನಪರ ಅಲ್ಲ, ಜನ ವಿರೋಧಿ. ಅಥವಾ ನಮಗೆ ಮೆಟ್ರೋನ ಜಾಸ್ತಿ ಮಾಡೋದು ಅಥವಾ GST ಮಾಡೋದು ಅಥವಾ ಒಂದು ಸರ್ಕಾರ ಈ ಕ್ಯಾರಮಲೈಸ್ ಪಾಪ್ಕಾರ್ನ್ ಮೇಲೆ 18% ಟ್ಯಾಕ್ಸ್ ಹಾಕೋದು, ಈ ರೀತಿ ಟ್ಯಾಕ್ಸಿಂದ ಅದು ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುತ್ತೆ. ಅದನ್ನು ನಾವು ಒಪ್ಪಕ್ಕಾಗಲ್ಲ. ಯಾವ ಥರ ತೆರಿಗೆ ಹಾಕಬೇಕು ಅಂದರೆ 1% ಶ್ರೀಮಂತರ ಹತ್ರ 40-50% ಆಸ್ತಿ ಇದೆ. ಅವರ ಒಂದು ಐಷಾರಾಮಿ ಗಾಡಿಗಳ ಮೇಲೆ, ಅವರ ಒಂದು ಬೇರೆ ಬೇರೆ ಥರ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ಗಳಾಗಿರ್ಬೋದು, ಈ ಥರ ಒಂದು ಟ್ಯಾಕ್ಸ್ಗಳು ಹಾಕಿ ಶ್ರೀಮಂತರಿಂದ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು ಅಂತ ಟ್ಯಾಕ್ಸ್ ಹಾಕಿ ಜನರಿಗೆ ವಿತರಣೆ ಮಾಡಬೇಕು. ಸೊ ಅದನ್ನು ಪ್ರೋ ಪೀಪಲ್ ತೆರಿಗೆ ಹಾಕಬೇಕು. ನಮಗೇನು ದುರಂತ ಅಂದರೆ ಯಾರು ನಮಗೆ ಇವತ್ತಿನ ದಿನ ವಿಪರ್ಯಾಸನೂ ಕೂಡ ಯಾರ ಮೇಲೆ ಟ್ಯಾಕ್ಸ್ ಹಾಕಬೇಕು ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕೊಳ್ಳಲ್ಲ. ಶ್ರೀಮಂತರೇ ಆಳ್ತಾ ಇದೆ ಈ ವ್ಯವಸ್ಥೆಯಲ್ಲಿ. ಸೊ ನಮಗೆ ಶ್ರೀಮಂತರ ಮೇಲೆ ತೆರಿಗೆ ಹಾಕಬೇಕು, ಜನಸಾಮಾನ್ಯರಿಗೆ ಜಾಸ್ತಿ ಕೊಟ್ಟು ಒಂದು ವಿತರಣೆ ಮಾಡಿ ಒಂದು ಸಮಾಜ ಆರ್ಥಿಕ ಸಮಾನತೆ ತರೋದು ಭಾಳ ಮುಖ್ಯ ಆಗುತ್ತೆ. ಸರ್ಕಾರ ಒಂದು ಕಡೆ ಫ್ರೀಯಾಗಿ ಕೊಡುತ್ತೆ, ಈ ಕಡೆ ಪರ್ ಯೂನಿಟ್, ಈ ಕಡೆ
ಕಡೆ ಸಾರಿಗೆ ಫ್ರೀಯಾಗಿ ಕೊಡುತ್ತಾ ಮಹಿಳೆಯರಿಗೆ, ದರ ಏರಿಕೆ ಮಾಡುತ್ತೆ, ಏನು ಸರ್ ಇದು ಈ ರೀತಿ ಆದರೆ? ನಾವು ಸರ್ಕಾರ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಟ್ಯಾಕ್ಸ್. ಪ್ರತಿಯೊಂದು ಸರ್ಕಾರಕ್ಕೂ ಟ್ಯಾಕ್ಸ್ ಮಾಡೋ ಸಾಧ್ಯತೆಗಳಿದೆ. ಜನರಿಂದ ತೆರಿಗೆ ಹಣ ತೊಗೊಂಡು ಅದನ್ನು ಒಳ್ಳೆಯದಕ್ಕೆ ಬಳಸೋಕ್ಕೆ ಅದು ಸರ್ಕಾರದ ಕರ್ತವ್ಯನೂ ಹೌದು. ಆದರೆ ಯಾವುದರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಭಾಳ ಮುಖ್ಯ ಆಗುತ್ತೆ. ನಮಗೆ ಇವತ್ತು 15% ಬಸ್ ಫೇರ್ನ ಹೆಚ್ಚಳ ಮಾಡೋದು ಅದು ಜನ ವಿರೋಧಿ ಟ್ಯಾಕ್ಸು. ನಂದಿನಿ ಹಾಲ್ ಮೇಲೆ ಹೆಚ್ಚಳ ಮಾಡೋದು ಅದು ನನಗೆ ಜನಪರ ಅಲ್ಲ, ಜನ ವಿರೋಧಿ. ಅಥವಾ ನಮಗೆ ಮೆಟ್ರೋನ ಜಾಸ್ತಿ ಮಾಡೋದು, ಅಥವಾ GST ಮಾಡೋದು, ಅಥವಾ ಒಂದು ಸರ್ಕಾರ ಈ ಕ್ಯಾರಮಲೈಸ್ ಪಾಪ್ಕಾರ್ನ್ ಮೇಲೆ 18% ಟ್ಯಾಕ್ಸ್ ಹಾಕೋದು. ಈ ರೀತಿ ಟ್ಯಾಕ್ಸಿಂದ ಅದು ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುತ್ತೆ. ಅದನ್ನು ನಾವು ಒಪ್ಪಕ್ಕಾಗಲ್ಲ. ಯಾವ ಥರ ತೆರಿಗೆ ಹಾಕಬೇಕು ಅಂದರೆ 1% ಶ್ರೀಮಂತರ ಹತ್ರ 40-50% ಆಸ್ತಿ ಇದೆ. ಅವರ ಒಂದು ಐಷಾರಾಮಿ ಗಾಡಿಗಳ ಮೇಲೆ, ಅವರ ಒಂದು ಬೇರೆ ಬೇರೆ ಥರ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ಗಳಾಗಿರ್ಬೋದು, ಈ ಥರ ಒಂದು ಟ್ಯಾಕ್ಸ್ಗಳು ಹಾಕಿ ಶ್ರೀಮಂತರಿಂದ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು ಅಂತ ಟ್ಯಾಕ್ಸ್ ಹಾಕಿ ಜನರಿಗೆ ವಿತರಣೆ ಮಾಡಬೇಕು. ಸೊ ಅದನ್ನು ಪ್ರೋ ಪೀಪಲ್ ತೆರಿಗೆ ಹಾಕಬೇಕು. ನಮಗೇನು ದುರಂತ ಅಂದರೆ ಯಾರು ನಮಗೆ ಇವತ್ತಿನ ದಿನ ವಿಪರ್ಯಾಸನೂ ಕೂಡ ಯಾರ ಮೇಲೆ ಟ್ಯಾಕ್ಸ್ ಹಾಕಬೇಕು ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕೊಳ್ಳಲ್ಲ. ಶ್ರೀಮಂತರೇ ಆಳ್ತಾ ಇದೆ ಈ ವ್ಯವಸ್ಥೆಯಲ್ಲಿ. ಸೊ ನಮಗೆ ಶ್ರೀಮಂತರ ಮೇಲೆ ತೆರಿಗೆ ಹಾಕಬೇಕು, ಜನಸಾಮಾನ್ಯರಿಗೆ ಜಾಸ್ತಿ ಕೊಟ್ಟು ಒಂದು ವಿತರಣೆ ಮಾಡಿ ಒಂದು ಸಮಾಜ ಆರ್ಥಿಕ ಸಮಾನತೆ ತರೋದು ಭಾಳ ಮುಖ್ಯ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.